ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬ್ರೆಡ್ ಬಾದುಷಾ ಸ್ವೀಟ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದು ಮಾಡೋದಕ್ಕೂ ತುಂಬ ಸುಲಭ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದನ್ನು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬ್ರೆಡ್ ಸ್ಲೈಸಸ್ನ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಶೇಪ್ಗೆ ಕಟ್ ಮಾಡಿ ಇಟ್ಕೊಳ್ಳಿ. 1 ಕಪ್ ಸಕ್ಕರೆ, ಒಣ ಕೊಬ್ಬರಿ ಪುಡಿ, ಏಲಕ್ಕಿ ಪುಡಿ. ಬ್ರೆಡ್ ಬಾದುಷಾ ಮಾಡೋ ವಿಧಾನ ನೋಡೋಣ. ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಪೀಸಸ್ನ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಡೀಪ್ ಫ್ರೈ ಮಾಡೋಕ್ಕೆ ಇಷ್ಟ ಇಲ್ಲ ಅಂದವರು ಏರ್ ಫ್ರೈಯರಲ್ಲಿ ಅಥವಾ ಓವೆನಲ್ಲಿಟ್ಟು ಬೇಕ್ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಬ್ರೆಡ್ ತುಂಬ ಎಣ್ಣೆನ ಕುಟ್ಕೊಂಡ್ಬಿಡುತ್ತೆ. ಬ್ರೆಡ್ ಪೀಸಸ್ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಅದನ್ನು ತೆಗೆದಿಟ್ಕೊಳ್ಳಿ. ಕಟ್ ಮಾಡಿರೋ ಎಲ್ಲ ಬ್ರೆಡ್ ಪೀಸಸ್ಗಳನ್ನು ಇದೇ ಪ್ರೊಸೀಜರಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಇನ್ನೊಂದು ಪಾತ್ರೆಗೆ 1 ಕಪ್ ಸಕ್ಕರೆಗೆ 1 ಕಪ್ ನೀರನ್ನ ಹಾಕಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳಿ. ಇದು ಎಳೆ ಪಾಕ ಬರಬೇಕು ಅಂತ ಏನಿಲ್ಲ, ಜಸ್ಟ್ ಮುಟ್ಟಿದ್ರೆ ಅಂಟ್ಕೋಬೇಕು. ಅಂಟು ಪಾಕ ಬಂದರೆ ಸಾಕು. ಈಗ ನಮ್ಮ ಸಕ್ಕರೆ ಪಾಕ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಎಣ್ಣೆನಲ್ಲಿ ಏನು ಕರೆದಿಟ್ಕೊಂಡಿದ್ವಲ್ಲ ಬ್ರೆಡ್ ಪೀಸಸ್, ಅದನ್ನೆಲ್ಲ ಸಕ್ಕರೆ ಪಾಕಕ್ಕೆ ಹಾಕಿ ಎರಡು ಸೈಡು ನೀಟಾಗಿ ಸಕ್ಕರೆ ಪಾಕ ಹಿಡಿಯೋ ಥರ ಟರ್ನ್ ಮಾಡಿ. ಇದನ್ನು ಒಂದು 5 ನಿಮಿಷ ಸಕ್ಕರೆ ಪಾಕದಲ್ಲಿ ನೆನೆಸಿದ್ರೆ ಸಾಕು, ಚೆನ್ನಾಗಿ ಪಾಕನ ಇದು ಇಟ್ಕೊಂಡಿರುತ್ತೆ. ಇದನ್ನ ಬೇಕು ಅಂದರೆ ಹೀಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಕೊಬ್ಬರಿ ಪುಡಿಯಲ್ಲಿ ಕೋಟ್ ಮಾಡಿ ಇಟ್ಟರೆ ತಿನ್ನುವಾಗ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಈ ಸಕ್ಕರೆ ಪಾಕದಲ್ಲಿ ಎದ್ದಿರೋ ಬ್ರೆಡ್ ಸ್ಲೈಸಸ್ನ ತಗೊಂಡು ಎರಡೂ ಕಡೆ ಕೊಬ್ಬರಿ ತುರಿನ ಚೆನ್ನಾಗಿ ಕೋಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಜ್ಯೂಸಿಯಾಗಿರೋಂಥ ಬ್ರೆಡ್ ಬಾದುಷಾ ಕೆಲವೇ ನಿಮಿಷಗಳಲ್ಲಿ ರೆಡಿ ಆಗಿಬಿಡುತ್ತೆ. ತುಂಬಾ ಸಿಂಪಲ್ ಮತ್ತು ಟೇಸ್ಟಿ ಆಗಿರೋಂಥ ಬ್ರೆಡ್ ಬಾದುಷಾನ ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ರೆಸಿಪೀಸ್ಗಾಗಿ ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.